ವಿಚ್ಛೇದನ ಅರ್ಜಿಯನ್ನ ಹಿಂಪಡೆದಿದ್ದಾರೆ ಜೋಸೆಫ್ ವಿಜಯ್ ಪತ್ನಿ ಸಂಗೀತಾ ಜೋಸೆಫ್. ಜೋಸೆಫ್ ವಿಜಯರಿಂದ ವಿಚ್ಛೇದನಕ್ಕಾಗಿ ಸಂಗೀತಾ ಅರ್ಜಿ ಸಲ್ಲಿಸಿದ್ರು. ಎಲೆಕ್ಷನ್ಗೆ ಹೋದ ಸಂದರ್ಭದಲ್ಲೇ ಸಂಗೀತಾ ಅರ್ಜಿ ಸಲ್ಲಿಸಿದ್ರು. ಈಗ ಚೆನ್ನೈ ಕೋರ್ಟ್ನಿಂದ ಅರ್ಜಿನ ವಾಪಸ್ ಪಡ್ಕೊಂಡಿದ್ದಾರೆ ವಿಜಯ್ ಪತ್ನಿ. ಅರ್ಜಿ ವಾಪಸ್ ಪಡೀತಾ ಇದ್ದಂತೆ ಕೇಸ್ ಇತ್ಯರ್ಥಪಡಿಸಿದೆ ಕೋರ್ಟ್. ಚೆನ್ನೈನ ಚಂಗಲ್ಪಟ್ಟು ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿತ್ತು. ವಿಚಾರಣೆ ವೇಳೆ ಅರ್ಜಿ ವಾಪಸ್ ಪಡೆದಿದ್ದಾರೆ ವಿಜಯ್ ಪತ್ನಿ ಸಂಗೀತಾ. ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ವಿಚ್ಛೇದನದ ಅರ್ಜಿನ ವಾಪಸ್ ಪಡ್ಕೊಂಡಿದ್ದಾರೆ ಸಂಗೀತಾ. ಹಲವು ಆರೋಪಗಳನ್ನ ಮಾಡಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು. ಒಂದು ಕಡೆ ಎಲೆಕ್ಷನ್, ಮತ್ತೊಂದು ಕಡೆ ವಿಚ್ಛೇದನ ಅರ್ಜಿಯ ಬಾಂಬ್ ಬಿದ್ದಿತ್ತು. ಈಗ ತಮ್ಮ ಅರ್ಜಿನ ವಾಪಸ್ ಪಡೆದಿದ್ದಾರೆ. ವಿಚ್ಛೇದನದ ಜೊತೆಗೆ ಜೀವನಾಂಶ ಕೇಳಿದ್ರು ವಿಜಯ್ ಪತ್ನಿ ಸಂಗೀತಾ. ವಿಜಯ್ ಒಡೆತನದ ಮನೆಯಲ್ಲಿ ವಾಸಕ್ಕೆ ಹಕ್ಕು ಇದೆ ಅಂತ ಸಂಗೀತಾ ಹೇಳಿದ್ರು. ಹನ್ನೆರಡು ಪುಟಗಳ ಡಿವೋರ್ಸ್ ಪಿಟಿಷನ್ ಹಾಕಿದ್ರು. ತಮಿಳುನಾಡು ಚುನಾವಣೆಗೂ ಮುನ್ನ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು. 26 ವರ್ಷದ ನಂತರ ಡಿವೋರ್ಸ್ಗೆ ಸಂಗೀತಾ ಅರ್ಜಿ ಸಲ್ಲಿಸಿದ್ರು. ವಿಚ್ಛೇದನದಲ್ಲಿ ಜೀವನಾಂಶ ಕೇಳಿದ್ರು. ಜೊತೆಗೆ ವಿಜಯ್ ಒಡೆತನದ ಮನೆಯಲ್ಲಿ ವಾಸಕ್ಕೆ ಹಕ್ಕು ಇದೆ ಅಂದಿದ್ರು ಸಂಗೀತಾ. ಅಕ್ರಮ ಸಂಬಂಧ, ಮಾನಸಿಕ ಕಿರುಕುಳ, ನಿರ್ಲಕ್ಷ್ಯದ ಆರೋಪಗಳನ್ನ ಮಾಡಿದ್ರು. ಈಗ ವಿಚ್ಛೇದನದ ಅರ್ಜಿನ ವಾಪಸ್ ಪಡೆದಿದ್ದಾರೆ. ತಮಿಳುನಾಡು ಚುನಾವಣೆಗೂ ಮುನ್ನ ಪ್ರಚಾರದ ಅಖಾಡದಲ್ಲಿ ವಿಜಯ್ ಇದ್ದಾಗ ವಿಚ್ಛೇದನದ ಅರ್ಜಿ ಸಲ್ಲಿಸಿದ್ರು. ಈಗ ಆ ಅರ್ಜಿನ ವಾಪಸ್ ಪಡೆದಿದ್ದಾರೆ. ವಿಚ್ಛೇದನ ಅರ್ಜಿಯನ್ನ ಜೋಸೆಫ್ ವಿಜಯ್ ಪತ್ನಿ ಸಂಗೀತಾ ವಾಪಸ್ ಪಡೆದಿದ್ದಾರೆ. ಅಕ್ರಮ ಸಂಬಂಧ ಸೇರಿದಂತೆ ವಿವಿಧ ಆರೋಪಗಳನ್ನ ವಿಜಯ್ ಮೇಲೆ ಸಂಗೀತಾ ಮಾಡಿದ್ರು. ಅದು ರಾಜಕೀಯ ದಾಳವಾಗಿಯೂ ಆಗಿತ್ತು. ಈಗ ಕೋರ್ಟ್ನಿಂದ ತಮ್ಮ ವಿಚ್ಛೇದನದ ಅರ್ಜಿನ ವಾಪಸ್ ಪಡೆದಿದ್ದಾರೆ ಸಂಗೀತಾ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಲೋಕನಾಥ್. 26 ವರ್ಷದ ವಿವಾಹಿತ ಜೀವನನ ಎಂಡ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಸಂಗೀತಾ ಬಂದಿದ್ರು. ಈಗ ಅರ್ಜಿ ವಾಪಸ್ ತಗೊಂಡಿದ್ದಾರೆ. ಏನ್ ಕಾರಣ ಕೊಟ್ಟಿದ್ದಾರೆ? ಎಸ್ ಭಾವನಾ, 1999ರಲ್ಲಿ ಮದುವೆ ಆದಂತ ವಿಜಯ್ ಮತ್ತು ಸಂಗೀತಾ ಅವರು ಕಳೆದ ಕೆಲ ವರ್ಷಗಳಿಂದ ಅವರಿಬ್ಬರ ನಡುವೆ ಕೆಲವೊಂದಿಷ್ಟು ಮನಸ್ತಾಪಗಳು ಉಂಟಾಗಿತ್ತು. ಈ ಕಾರಣದಿಂದಾಗಿ ಪತ್ನಿ ಸಂಗೀತಾ ವಿಚ್ಛೇದನಕ್ಕೆ ಚೆನ್ನೈನ ಚಂಗಲ್ಪಟ್ಟು ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಅದರ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಇವತ್ತು ವಿಚ್ಛೇದನ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಬಟ್ ಈ ಒಂದು ವಿಚ್ಛೇದನ ಅರ್ಜಿ ಯಾಕೆ ವಾಪಸ್ ಪಡೆದ್ರು ಅನ್ನುವಂತ ಸ್ಪಷ್ಟ ಮಾಹಿತಿ ವಿಜಯರಿಂದಾಗ್ಲಿ ಅಥವಾ ಸಂಗೀತರಿಂದಾಗ್ಲಿ ಇನ್ನೂ ಹೊರ ಬಂದಿಲ್ಲ. ಬಟ್ ಕಳೆದ ಕೆಲ ದಿನಗಳಿಂದ ವಿಚಾರಣೆ ನಡೀತಾ ಇತ್ತು, ವಿಚಾರಣೆ ಮುಂದೂಡಲ್ಪಟ್ಟಿತ್ತು. ಬಟ್ ಇವತ್ತು ವಿಚಾರಣೆ ನಡೀತಾ ಇರುವಂತ ಸಂದರ್ಭದಲ್ಲಿ ವಿಚ್ಛೇದನ ಅರ್ಜಿ ಹಿಂಪಡೆದಿದ್ದಾರೆ. ಇಲ್ಲಿ ವಿಜಯ್ಗೆ ಅನೈತಿಕ ಸಂಬಂಧ ಇದೆ ಅನ್ನುವಂತ ಆರೋಪದಿಂದಾಗಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು. ಈ ಒಂದು ಅನೈತಿಕ ಸಂಬಂಧದಿಂದಾಗಿ ನನಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ, ನಾನು ಕ್ರೌರ್ಯವನ್ನ ಅನುಭವಿಸ್ತಾ ಇದ್ದೀನಿ ಅನ್ನುವಂತ ಆರೋಪವನ್ನ ವಿಜಯ್ ಮೇಲೆ ಹಾಕಿದ್ರು. ಬಟ್ ಯಾವಾಗ ವಿಜಯ್ ತಮಿಳುನಾಡಿನ ಸಿಎಂ ಆದ್ರು ಆಗಿನಿಂದ ಕೆಲವೊಂದಿಷ್ಟು ಬದಲಾವಣೆಗಳು ಅವರ ಫ್ಯಾಮಿಲಿಯಲ್ಲಿ ಆಗ್ತಾ ಬಂತು. ಸಂಗೀತಾ ಅವರು ವಿಚ್ಛೇದನ ಅರ್ಜಿಯನ್ನ ಇವತ್ತು ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ವಾಪಸ್ ಪಡೆದಿದ್ದಾರೆ. ಬಟ್ ಈ ಒಂದು ಯಾಕೆ ವಿಚ್ಛೇದನ ಅರ್ಜಿಯನ್ನ ಹಿಂಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಇನ್ನು ಸಂಗೀತಾ ಅವರಾಗ್ಲಿ ವಿಜಯರಿಂದ ಹೊರ ಬಂದಿಲ್ಲ ಭಾವನಾ. ಕೌಟುಂಬಿಕವಾಗಿ ಎರಡೂ ಕುಟುಂಬಗಳಿಂದ ಒಂದು ಪ್ರಯತ್ನ ಆಗ್ತಾ ಇತ್ತು, ಇಬ್ಬರನ್ನು ಮತ್ತೆ ಒಟ್ಟುಗೂಡಿಸೋಕೆ ಅನ್ನೋ ಇನ್ಫಾರ್ಮೇಶನ್ಸ್ ಬರ್ತಾ ಇದ್ವು. ಹಾಗಾದ್ರೆ ಆ ಏನು ಒಟ್ಟುಗೂಡಿಸೋ ಪ್ರಯತ್ನ ಇತ್ತು, ಆ ಪ್ರಯತ್ನ ಫಲ ಕೊಟ್ಟಿದೆ ಅಂತಾಯ್ತು?
ಎಸ್ ಭಾವನಾ, ಕಳೆದ ಕೆಲ ದಿನಗಳ ಹಿಂದೆ ವಿಜಯ್ ಮನೆಯವರಿಂದ ಕೂಡ ಮತ್ತು ಸಂಗೀತ ಮನೆಯವರಿಂದಲೂ ಕೂಡ ಏನು ಒಟ್ಟಿಗೆ ಮನೆಯಲ್ಲಿ ಕುಳಿತು ಇಬ್ಬರ ನಡುವೆ ಸಂಬಂಧವನ್ನ ಮತ್ತಷ್ಟು ಚೆನ್ನಾಗಿ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಕುಟುಂಬಗಳು ಕೂಡ ಮಾತನಾಡಿದ್ವು. ಆದ್ರೆ ಅದು ಅಷ್ಟಾಗಿ ಫಲ ಕೊಟ್ಟಿರ್ಲಿಲ್ಲ. ಈ ಒಂದು ಕಾರಣದಿಂದಾಗಿ ಏನು ಸಂಗೀತ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಬಟ್ ಇವತ್ತು ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ವಿಚ್ಛೇದನ ಅರ್ಜಿ ಹಿಂಪಡೆದಿದ್ದಾರೆ. ಬಟ್ ಒಟ್ನಲ್ಲಿ ನೋಡ್ತಾ ಹೋದ್ರೆ ಎರಡೂ ಕುಟುಂಬಗಳ ಸಂಧಾನ ಮಾತುಕತೆ ಅಂತೂ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು ಭಾವನಾ. ಎಸ್ ಲೋಕನಾಥ್, ಇದು ವಿಜಯ್ ರಾಜಕೀಯ ಜೀವನದ ಮೇಲೂ ಒಂದು ಬಿಗ್ ಇಂಪ್ಯಾಕ್ಟ್ ಆಗತ್ತೆ ಅನ್ಸುತ್ತೆ. ಯಾಕಂದ್ರೆ ಆಗೊಂದು ಸಲ ಈಗೊಂದು ಸಲ ವಿಪಕ್ಷಗಳು ಈ ಮಾತನ್ನ ಎಳೆದು ತರ್ತಾ ಇದ್ವು. ಖಂಡಿತವಾಗ್ಲೂ ಭಾವನಾ, ಯಾವಾಗ್ಲೂ ಪೊಲಿಟಿಕಲಿ ನೋಡೋದಾದ್ರೆ ಒಂದು ರಾಜ್ಯದ ಸಿಎಂ ಅವರ ಫ್ಯಾಮಿಲಿ ಮ್ಯಾಟರ್ ಅನ್ನ ಪೊಲಿಟಿಕಲಿ ಯೂಸ್ ಮಾಡ್ಕೊಳ್ಳೋದು ಕಾಮನ್. ಬಟ್ ವಿಪಕ್ಷಗಳು ಈ ಒಂದು ಏನು ಅನೈತಿಕ ಸಂಬಂಧ ಇಟ್ಕೊಂಡಿರುವಂತಹ ವಿಜಯ್ ರಾಜ್ಯವನ್ನ ಆಡಳಿತ ಮಾಡ್ತಾರಾ, ಹೀಗೆ ಕೆಲವೊಂದಿಷ್ಟು ಫ್ಯಾಮಿಲಿ ಮ್ಯಾಟರ್ ಗಳನ್ನ ಪೊಲಿಟಿಕಲ್ ಆಗಿ ಎಳೆದು ತಂದು ಅವರನ್ನ ಟೀಕಿಸುವಂತದ್ದು ಕೂಡ ಇತ್ತು. ಬಟ್ ಈಗ ಏನು ಸಂಗೀತ ಅವರು ಒಂದ್ ರೀತಿಯಾಗಿ ವಿಚ್ಛೇದನ ಅರ್ಜಿ ಹಿಂಪಡೆದಿದ್ದು ಪೊಲಿಟಿಕಲಿ ಅವರಿಗೆ ಎಲ್ಲೋ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಆದ್ರೂ ಆಗ್ಬಹುದು ವಿಜಯ್ಗೆ. ಭಾವನಾ, ಧನ್ಯವಾದ ಲೋಕನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.